ಇನ್ನು ಗ್ಯಾಸ್ ಅಭಾವದ ನಡುವೆ ಕಳ್ಳಾಟ ಕೂಡ ಮುಂದುವರಿತಾ ಹೋಗ್ತಾ ಇದೆ. ಅಕ್ರಮವಾಗಿ ಸಂಗ್ರಹಿಸಿದಂತ 64 ಗ್ಯಾಸ್ ಸಿಲಿಂಡರ್ಗಳನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಗ್ಯಾಸ್ ಅಭಾವ ಇದೆ, ಅದ್ರ ಮಧ್ಯೆ ಗ್ಯಾಸ್ ಸಿಲಿಂಡರ್ಗಳ ಕಳ್ಳಾಟ ಅಂತೂ ಮುಂದುವರಿತಾ ಇದೆ. 64 ಗ್ಯಾಸ್ ಸಿಲಿಂಡರ್ಗಳನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಹಶೀಲ್ದಾರ್ ಭರ್ಜರಿ ಬೇಟೆ ಮಾಡಿದ್ದಾರೆ. ಅಕ್ರಮ ಗ್ಯಾಸ್ ಸಿಲಿಂಡರ್ ದಂಧೆಕೋರರಿಗೆ ಬಿಸಿ ಮುಟ್ಟಿಸಿದ್ದಾರೆ ಅಧಿಕಾರಿಗಳು. ಗುಡಿಬಂಡೆ ಜೊತೆಗೆ ವಿವಿಧ ಕಡೆ ದಾಳಿಯನ್ನ ನಡೆಸಿ 64 ಅಕ್ರಮ ಸಿಲಿಂಡರ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಜಿ ಪ್ರಭು ಅವರ ಆದೇಶದ ಮೇರೆಗೆ ತಹಶೀಲ್ದಾರ್ ದಾಳಿಯನ್ನ ನಡೆಸಿರುವಂತದ್ದು. ಖಚಿತ ಮಾಹಿತಿ ಮೇರೆಗೆ ಶಂಕರ್ ನಾಯಕ್ ಗೋಡೌನ್ ಮೇಲೆ ದಾಳಿ ಮಾಡ್ತಾರೆ. 31 ಖಾಲಿ ಸಿಲಿಂಡರ್, 15 ಗೃಹ ಬಳಕೆ ಸಿಲಿಂಡರ್ಗಳನ್ನ ಭರ್ತಿ ಸಿಲಿಂಡರ್ಗಳನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಅಕ್ಕದೆ 8 ವಾಣಿಜ್ಯ ಬಳಕೆಯ ಖಾಲಿ ಸಿಲಿಂಡರ್ ಸಹ ಜಪ್ತಿ ಮಾಡಿಕೊಳ್ಳಲಾಗಿರುವಂತದ್ದು. ಈಗ ಎಷ್ಟೋ ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ವೆದರ್ ಇಟ್ ಈಸ್ ಗೃಹ ಬಳಕೆಯದಾಗಿರ್ಬೋದು ಅಥವಾ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಸ್ ಆಗಿರ್ಬೋದು, ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದಾರೆ ಜನ. ಜಿಲ್ಲಾಧಿಕಾರಿಗಳ ಆದೇಶದಂತೆ ಇವತ್ತು ಸಹ ನಾವು 2ನೇ ಗೋಡನ್ ಅಂದ್ರೆ ಬ್ರಾಹ್ಮಣಹಳ್ಳಿ ರೋಡಲ್ಲಿ ಊರಾಚೆ ನಿಂತಕ್ಕಂತಹ ಒಂದು ಗೋಡನ್, ಆ ಗೋಡನ್ ಅಲ್ಲಿ ನಮ್ಮ ಜಯಚಂದ್ರ ಅಂತ ಹೇಳ್ಬಿಟ್ಟು ಅವ್ರನ್ನು ಗೋಡನ್ನಲ್ಲಿ ಒಂದು 10 ಅದ್ರ ನಮಗೂ ಸಹ ನಿನ್ನೆ ಇನ್ಫಾರ್ಮೇಶನ್ ತಗೊಂಡ್ಬರ್ತಿರೋಂಥ ಲಾಕ್ ಇತ್ತು. ಇವತ್ತಿಂದ ನಾವು ಪೊಲೀಸರು ಸಮ್ಮುಖದಲ್ಲಿ ಇವತ್ತೊಂದು ರೈಡ್ ಮಾಡಿದ್ವಿ. 10 ಡೊಮೆಸ್ಟಿಕ್ ಸಿಲಿಂಡರ್ ಖಾಲಿ ಇರ್ತಕ್ಕಂತಹ ನಮಗೆ ಸಿಕ್ಕಿದೆ. ಒಟ್ಟಾರೆ ಇವತ್ತು ಅಲ್ಲೊಂದು 2 ಗಂಟೆಗೆ ನಾವು ರೆಡಿ ಮಾಡಿದ್ವಿ. ಇವತ್ತೊಂದು ಸಹ ಒಟ್ಟಾರೆ 64 ಸಿಲಿಂಡರ್, ಅದರಲ್ಲಿ 35 ಫುಲ್ ಇತ್ತು. ಉಳಿದಿರ್ತಕ್ಕಂತಹ ಎಲ್ಲ ಖಾಲಿ ಮಾಡಿದ್ವಿ. ಈಗ ಇದನ್ನ ಸೀಸ್ ಮಾಡಿ ನಾವು ಫುಡ್ ಇನ್ಸ್ಪೆಕ್ಟರ್, ಫುಡ್ ಡಿಪಾರ್ಟ್ಮೆಂಟ್ಗೆ ನಾವು ಇದು ಮಾಡ್ತೀವಿ. ಪ್ರಕರಣ ದಾಖಲಾಗುತ್ತೆ ಎಂಬುದರ ಬಗ್ಗೆ ತಮಗೆ ಮಾಹಿತಿ ನಾವು ಕೊಡ್ತಾ ಇದ್ದೀವಿ. ಈ ಬಗ್ಗೆ ಈಗಾಗಲೇ JD ಫುಡ್ ಅವ್ರಿಗೂ ಸಹ ಈ 2 ರೈಡ್ ಆಗಿರೋ ಬಗ್ಗೆ ಮಾಹಿತಿ ತಿಳಿಸಿದ್ವಿ. ಇದಲ್ಲದೆ ಮನೆ ಜಿಲ್ಲಾಧಿಕಾರಿಗೂ ಸಹ ನಾವು ರೈಟಿಂಗ್ ಅಲ್ಲಿ ನಾವು ಪ್ರಸ್ತಾವನೆ ಕಳಿಸ್ತೀವಿ. ಎಷ್ಟೋ ಜನ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ, ಸಿಗ್ತಾನೆ ಇಲ್ಲ ಅಂತ ಪರದಾಡುವಾಗ ಕಳ್ಳಾಟ ಹೆಚ್ಚಾಗ್ತಾ ಇರುವಂತದ್ದು